ಪ್ರಿಯಾಂಕಾ, ನಿಖಿಲ್, ಪೂಜಾ ನದಿ ತೀರದಲ್ಲಿ ನಿಂತ್ಕೊಂಡಿದ್ರು. ಆ 4 ಜನ ಫ್ರೆಂಡ್ಸ್ ಆಗಿದ್ರು. ಆಕಾಶದಲ್ಲಿ ಚಂದ್ರನ ಬೆಳಕು ಕಾಣಿಸ್ತಾ ಇತ್ತು. ತಣ್ಣನೆಯ ಗಾಳಿ ಬೀಸ್ತಾ ಇತ್ತು. ದೂರ ದೂರದಲ್ಲಿ ಕೂಡ ಜನಗಳು ಕಾಣಿಸ್ತಾ ಇದ್ರು. ಅಲ್ಲ ಕಣೋ, ನನಗೆ ಅರ್ಥನೇ ಆಗ್ತಾ ಇಲ್ಲ ಜನ ಯಾಕೆ ಈ ನದಿಯಲ್ಲಿ ಮುಳುಗ್ತಾರೆ ಅಂತ. ನಿಜವಾಗ್ಲೂ ನಿನಗೆ ಅನ್ಸುತ್ತಾ ಪಾಪ ಎಲ್ಲ ಕಳೆಯುತ್ತೆ ಈ ನೀರಲ್ಲಿ ಮುಳುಗೋದ್ರಿಂದ ಅಂತ? ನನಗಂತೂ ಅರ್ಥ ಆಗ್ತಿಲ್ಲ. ವಿವೇಕ್, ನಿನಗಿದೆಲ್ಲ ಅರ್ಥ ಆಗಲ್ಲ. ಇದು ಕೇವಲ ನದಿ ಅಲ್ಲ, ಪವಿತ್ರ ನದಿ. ಈ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಆತ್ಮ ಶುದ್ಧಿ ಆಗುತ್ತೆ. ತಮ್ಮ ಪ್ರಾಯಶ್ಚಿತ ಮಾಡ್ಕೊಳ್ಳೋದಕ್ಕೆ ಅಂತ ಜನ ಇಲ್ಲಿಗೆ ಬರ್ತಾರೆ. ಹೋ ನಿಖಿಲ್, ನೀನು ಈ ಮಾತುಗಳನ್ನ ನಂಬ್ತೀಯಾ? ನಿಜ ಹೇಳ್ಬೇಕಂದ್ರೆ ನನಗೂ ಕೂಡ ವಿಚಿತ್ರ ಅನ್ಸುತ್ತೆ. ಪಾಪ ತೊಳೆಯೋದ್ರಿಂದ ಹೋಗಲ್ಲ, ಇದೆಲ್ಲ ಒಂದ್ ಮೂಢನಂಬಿಕೆ ಅಷ್ಟೇ. ಪ್ರಿಯಾಂಕಾ, ಇದು ನಿನ್ ನಂಬಿಕೆ ಇರ್ಬೋದು, ಆದ್ರೆ ಇದೆಲ್ಲ ಸುಳ್ಳಲ್ಲ. ಅದು ಒಂದು ವಿಶ್ವಾಸ. ಇದೆಲ್ಲ ತುಂಬಾ ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಪ್ರತಿ ಒಂದನ್ನ ವೈಜ್ಞಾನಿಕವಾಗಿ ನೋಡೋದು ಸರಿಯಲ್ಲ. ವಿವೇಕ್ ಮತ್ತೆ ಪ್ರಿಯಾಂಕಾ ನದಿ ತೀರದಲ್ಲಿ ಹೋಗಿ ನೀರಲ್ಲಿ ಆಟ ಆಡ್ತಾ ಇರ್ತಾರೆ. ನೀರಲ್ಲಿ ಕಲ್ಲನ್ನ ಬಿಸಾಕ್ತಾ ಇರ್ತಾರೆ. ದೂರದಲ್ಲಿ ನಿಂತ್ಕೊಂಡು ನಿಖಿಲ್ ಮತ್ತೆ ಪೂಜಾ ಹಾಗ್ ಮಾಡ್ಬೇಡಿ ಅಂತ ಹೇಳ್ತಾ ಇರ್ತಾರೆ. ವಿವೇಕ್, ಪ್ರಿಯಾಂಕಾ, ನಿಂತ್ಕೊಳ್ಳಿ, ಇದು ಸರಿಯಲ್ಲ. ಅದು ಪವಿತ್ರವಾದ ನದಿ, ಕಲ್ಲಿ ಎಸಕ್ ಹೋಗ್ಬಿಡಿ. ಇದೆಲ್ಲ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಹೀಗೆಲ್ಲ ಮಾಡೋದು ಸರಿಯಲ್ಲ. ನಾವಿಲ್ಲಿಂದ ಹೋಗ್ಬೇಕು. ಅಯ್ಯೋ ಪೂಜಾ, ನೀ ಇಷ್ಟೊಂದು ಸೀರಿಯಸ್ ಯಾಕೆ ಆಗ್ತಿದೀಯಾ? ಇದು ನೀರು ಅಷ್ಟೇ. ಹಾಗಾದ್ರೆ ಇದು ಅಷ್ಟೊಂದು ಪವಿತ್ರ ಆದ್ರೆ ನಾವಿದನ್ನ ಮುಟ್ಟೋದ್ರಿಂದ ತಪ್ಪಾಗ್ಬೋದಾ? ನೋಡ್ ಪೂಜಾ, ಪವಿತ್ರವಾದ ನದಿ ಮತ್ ನಾನು ಇದನ್ನ ಮುಟ್ತಾ ಇದ್ದೀನಿ. ನನ್ ಪಾಪ ಅಂತೂ ಕಡಿಮೆ ಆಗ್ತಾನೆ ಇಲ್ಲ. ಆಗ ಅಲ್ಲಿ ಸಾಧು ಒಬ್ರು ಬರ್ತಾರೆ. ಅವ್ರ ಮುಖದಲ್ಲಿ ಒಂದು ರಹಸ್ಯ ಕಾಣಿಸ್ತಾ ಇರುತ್ತೆ. ಮತ್ತೆ ಅವ್ರ ಮುಖದಲ್ಲಿ ಗಂಭೀರ ಕಾಣಿಸುತ್ತೆ. ಅವರು ನಿಧಾನವಾಗಿ ಬಂದು ಜೋರಾಗಿ ಹೇಳ್ತಾರೆ, ನಿಂತ್ಕೊಳ್ಳಿ. ಈ ಪವಿತ್ರ ನದಿಗೆ ತೊಂದರೆ ಕೊಡಕ್ ಹೋಗ್ಬೇಡಿ. ಇದು ಕೇವಲ ನಂಬಿಕೆ ಮಾತ್ರ ಅಲ್ಲ. ನಿಮ್ಗೆ ಗೊತ್ತಿಲ್ಲ ನೀವು ಮಾಡ್ತಿರೋಂತ ತಮಾಷೆಯಿಂದ ಏನ್ ತೊಂದರೆ ಎದುರಾಗುತ್ತೆ ಅಂತ. ಓ, ನೀವ್ಯಾರು? ಈ ನದಿ ನೋಡ್ಕೊಳ್ಳೋರ? ಸಾಧುಗಳೇ, ನಮ್ನ ಹೆದರ್ಸೋದಕ್ಕೆ ಪ್ರಯತ್ನ ಪಡಕ್ ಹೋಗ್ಬೇಡಿ. ಇದು ಕೇವಲ ನೀರಷ್ಟೇ. ಇದು ಕೇವಲ ನದಿ ಅಲ್ಲ, ಇದು ಯಾವ ಆತ್ಮಗಳ ಮನೆ ಅಂದ್ರೆ ಅವುಗಳಿಗೆ ಮುಕ್ತಿ ಸಿಕ್ಕಿರೋದಿಲ್ಲ. ನಿನ್ನಂತ ನಾಸ್ತಿಕರು ನಿಮ್ಮ ಮನ್ಸಲ್ಲಿ ಬರೀ ಪಾಪನ್ ತುಂಬಿಕೊಂಡಿರುತ್ತೆ. ನಿಮ್ಮಂತವ್ರನ್ನ ಈ ನದಿ ಯಾವತ್ತೂ ಕ್ಷಮಿಸಲ್ಲ. ಸಾಧು ಬಾಬಾ, ನೀವೇನ್ ಹೇಳ್ತಾ ಇದ್ದೀರಾ? ಇದೆಲ್ಲ ಏನು? ನಿನ್ನ ನಗು ಮುಂದೆ ನಿನಗೆ ನೋವು ತಂದು ಕೊಡುತ್ತೆ. ನೋಡ್ತಿರೋ, ಈ ನೀರ್ ತನ್ನ ಕ್ರೋಧವನ್ನ ತೋರಿಸಿದಾಗ ನಿಮ್ಗೆ ಅವಾಗ ಗೊತ್ತಾಗುತ್ತೆ ತಮಾಷೆ ಮಾಡೋದ್ರ ಪರಿಣಾಮ ಏನಾಗುತ್ತೆ ಅಂತ. ನೋಡ್ತಾ ಇರಿ. ಓ, ನಿಜನಾ? ಸರಿ ಸಾಧುಗಳೇ, ನೀವ್ ಈ ಕತೆನ ಬೇರೆ ಯಾರಿಗಾದ್ರೂ ಹೇಳ್ಕೊಳ್ಳಿ. ನಮ್ಮನ್ನ ಹೆದರ್ಸೋ ಅವಶ್ಯಕತೆ ಇಲ್ಲ. ನಡಿ ಪ್ರಿಯಾಂಕಾ, ಇಲ್ಲಿಂದ ಹೋಗೋಣ. ವಿವೇಕ್ ಮತ್ತೆ ಪ್ರಿಯಾಂಕಾ ಸಾಧು ಹೇಳಿದ ಮಾತುಗಳನ್ನ ಕೇರ್ಲೆಸ್ ಮಾಡಿ ಮುಂದೆ ಹೋಗ್ತಾರೆ. ಅಚಾನಕ್ ಆಗಿ ಹೊಗೆ ಅವರನ್ನ ಸುತ್ತಕೊಳ್ಳುತ್ತೆ. ಆ ಹೊಗೆ ಅವರನ್ನ ಎಷ್ಟು ಆವರಿಸ್ಕೊಳ್ಳುತ್ತೆ ಅಂದ್ರೆ ಅವ್ರಿಗೆ ಏನು ಕಾಣಿಸಲ್ಲ. ಇದೇನಾಗ್ತಾ ಇದೆ? ಅಚಾನಕ್ ಆಗಿ ಇಷ್ಟೊಂದು ಹೊಗೆ ಎಲ್ಲಿಂದ ಬಂತು? ಇದು ಸಾಮಾನ್ಯವಾದಲ್ಲ. ನಾವು ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು. ಈ ಸಾಧು ಏನ್ ನಿಂತ್ಕೊಂಡಿದಾರೋ ಅವ್ರು ನಮ್ ಕಣ್ಣಿಗೆ ಮೋಸ ಮಾಡ್ತಾ ಇದಾರೆ ಅಷ್ಟೇ. ಇದಕ್ಕೆ ಕಣ್ಣಿನ ಭ್ರಮೆ ಅಂತಾರೆ ನನ್ನ ಗೆಳೆಯ. ನಡೀರಿ, ಹೋಟೆಲ್ಗೆ ಹೋಗೋಣ. ಹೌದು, ವಿವೇಕ್ ಸರಿಯಾಗಿ ಹೇಳ್ತಾ ಇದಾರೆ. ಇದೆಲ್ಲ ಒಂದು ಆಕಸ್ಮಿಕ ಅಷ್ಟೇ. ಬನ್ನಿ ಇಲ್ಲಿಂದ ಹೊರಡೋಣ. ಅಲ್ಲಿಂದ ಅವರೆಲ್ಲರೂ ಹೊರಟ ಮೇಲೆ ಸಾಧು ಜೋರಾಗಿ ಅವ್ರಿಗೆ ಹೇಳ್ತಾರೆ, ನೆನ್ಪಿರ್ಲಿ, ನಿಮ್ಮ ನಗುಗೆ ಬೆಲೆ ಕಟ್ಲೇಬೇಕಾಗುತ್ತೆ. ಈ ಜಲವನ್ನ ಯಾರು ಅಪವಿತ್ರ ಮಾಡ್ತಾರೋ ಅವ್ರನ್ನ ಇದು ಸುಮ್ನೆ ಬಿಡೋದಿಲ್ಲ. ಆ 4 ಜನ ಹೋಟೆಲ್ಗೆ ಹೋಗ್ತಾರೆ. ಪೂಜಾ ವಿವೇಕ್ನ ನೋಡಿ ಹೇಳ್ತಾಳೆ, ವಿವೇಕ್, ನೀನು ಆ ನದಿ ನೀರ್ ಬಗ್ಗೆ ಇಷ್ಟೊಂದು ತಮಾಷೆ ಮಾಡಬಾರ್ದಾಗಿತ್ತು. ಸಾಧು ಮಹಾರಾಜರು ಹೇಳಿದ್ರು ಅವಮಾನ ಮಾಡೋದು ಒಳ್ಳೇದಲ್ಲ ಅಂತ. ನೀನ್ ಅವ್ರ ಮಾತನ್ನ ಕೇರ್ಲೆಸ್ ಹೇಗ್ ಮಾಡ್ದೆ? ಓ ಪೂಜಾ, ನೀನಿದ್ಯಲ್ಲ, ಸಾಧುಗಳ ಮಾತನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೋಬೇಡ. ಅವ್ರು ಸುಮ್ನೆ ಹೆದರ್ಸಕ್ ಹೇಳ್ತಾರಷ್ಟೇ. ಅದು ಅಲ್ದೆ ನಾನ್ ಏನ್ ಮಾಡ್ದೆ? ನೀರಲ್ಲಿ ಸ್ವಲ್ಪ ಆಟ ಆಡ್ದೆ, ಬೇರೆ ಏನೂ ಇಲ್ಲ. ಅಲ್ಲ ಪೂಜಾ, ನೀನು ನಿಖಿಲ್ ಎಲ್ಲಾ ವಿಷಯದಲ್ಲೂ ಇಷ್ಟೊಂದು ಸೀರಿಯಸ್ ಯಾಕಾಗ್ತೀರಾ? ಇದು ಹಳೆ ಕಾಲದ ಮಾತುಗಳು, ಇದ್ರಲ್ಲಿ ಯಾವ್ದು ನಿಜ ಇರಲ್ಲ. ಆದ್ರೆ ವಿವೇಕ್, ಕೆಲವೊಂದು ವಿಷಯಗಳನ್ನ ನಾವು ಹೀಗೆಲ್ಲ ತಮಾಷೆ ಮಾಡಕ್ ಹೋಗ್ಬಾರ್ದು. ಅದು ನಮ್ಮ ನಂಬಿಕೆಯ ವಿಷಯವಾಗಿರುತ್ತೆ. ಬಹುಶಃ ಅದ್ರಲ್ಲಿ ಶಕ್ತಿ ಇರ್ಬೋದು, ನಮ್ಗದು ಅರ್ಥ ಆಗದೆ ಇರ್ಬೋದು. ಓ, ನೀನು ಕೂಡ ಈ ವಿಷಯ ನಂಬಕ್ ಶುರು ಮಾಡ್ಕೊಂಡೆ ನಿಖಿಲ್? ಸರಿ, ಅದೆಲ್ಲ ಬಿಡಿ, ಇದೆಲ್ಲ ಕತೆ ಆಗಿರ್ಬೋದು. ಈಗ ನೀವಿಬ್ರು ಆರಾಮಾಗಿ ಮಲ್ಕೊಳ್ಳಿ. ನಾನು ಪ್ರಿಯಾ ರೂಮ್ಗೆ ಹೋಗಿ ಮಲ್ಕೋತೀವಿ. ವಿವೇಕ್ ಮತ್ತೆ ಪ್ರಿಯಾಂಕಾ ಅವ್ರ ಕೋಣೆಗೆ ಹೋಗ್ತಾ ಇರ್ತಾರೆ.
ಕೋಣೆಯ ತಾಪಮಾನ ಅಚಾನಕ್ಕಾಗಿ ಕಡಿಮೆ ಆಗುತ್ತೆ. ಚಳಿ ಎಷ್ಟು ಹೆಚ್ಚಾಗುತ್ತೆ ಅಂದ್ರೆ ಆ 4 ಜನ ನಡುಗ್ತಾ ಇರ್ತಾರೆ. ಇದು ಇದಕ್ಕಿದಾಗ ಇಷ್ಟೊಂದು ಚಳಿ ಯಾಕಾಗ್ತಾ ಇದೆ? ಕಿಟಕಿ ಓಪನ್ ಆಗಿ ಇದೆಯಾ? ಇಲ್ಲ ನಿಖಿಲ್, ಕಿಟಕಿ ಕ್ಲೋಸ್ ಆಗಿದೆ. ಆದ್ರೆ ಈ ಚಳಿ ನಾರ್ಮಲ್ ಆಗಿದೆ. ಇದೆಲ್ಲ ನಿಮ್ ಕಲ್ಪನೆ ಅಷ್ಟೇ. ಚಳಿ ಆಗಿದ ತಕ್ಷಣ ನೀವ್ ಹೆದರ್ಕೋತಾ ಇದೀರಾ? ವಿಚಿತ್ರವಾಗಿದ್ದೀರಾ ನೀವು. ಆಗ ಜೋರಾಗಿ ಶಬ್ದ ಬರುತ್ತೆ. ಆ ಕೋಣೆಯ ಬಾಗ್ಲು ತನ್ನಿಂತಾನೆ ಕ್ಲೋಸ್ ಆಗುತ್ತೆ. ಆಗ 4 ಕಡೆ ಕತ್ಲು ಕಾಣಿಸ್ಕೊಳ್ಳುತ್ತೆ. ಇದೆಲ್ಲ ಏನಾಗ್ತಿದೆ? ಅಚಾನಕ್ಕಾಗಿ ಏನಾಯ್ತು? ನಿಖಿಲ್ ತನ್ನ ಫೋನಲ್ಲಿ ಫ್ಲಾಶ್ ಲೈಟ್ ಅನ್ನ ಆನ್ ಮಾಡ್ತಾನೆ. ಫ್ಲಾಶ್ ಲೈಟ್ ಹಾಕಿದಾಗ ಅವ್ನು ನೋಡ್ತಾನೆ, ಅವನ್ ಮುಂದೆ ಭಯಾನಕವಾಗಿ ಕಾಣಿಸ್ತಿರೋ ಹೆಂಗಸು ಕಾಣಿಸ್ಕೊಳ್ತಾಳೆ. ಅವಳ ಕೂದಲೆಲ್ಲ ಕೆದರ್ ಹೋಗಿ ಅವಳ ಕಣ್ಣು ಕೆಂಪಗೆ ನೋಡಕ್ಕೆ ಭಯಾನಕವಾಗಿರ್ತಾಳೆ. ಇವಳು ಯಾರು? ಇವಳು ಹೇಗೆ ಇಲ್ಲಿಗೆ ಬಂದ್ಲು? ಇದೆಲ್ಲ ಏನು? ನನಗೇನು ಅರ್ಥ ಆಗ್ತಾ ಇಲ್ಲ. ಈ ಹೆಂಗ್ಸ್ ಯಾರು? ಆ ಹೆಂಗಸು ನಿಧಾನವಾಗಿ ಅವ್ರ ಹತ್ರ ಹೋಗ್ತಾಳೆ. ಆ ಹೆಂಗಸಿನ ಭಯಾನಕವಾದ ನಗು ಕೋಣೆ ತುಂಬಾ ಕೇಳಿಸುತ್ತೆ. ಪೂಜಾ ಬಾಗ್ಲನ್ನ ತೆಗೆಯೋಕೆ ಪ್ರಯತ್ನ ಪಡ್ತಾಳೆ. ಈ ಬಾಗ್ಲು ಯಾಕೆ ಓಪನ್ ಆಗ್ತಾ ಇಲ್ಲ? ಇದನ್ನ ಓಪನ್ ಮಾಡೋದಕ್ಕೆ ಯಾರಾದ್ರೂ ಸಹಾಯ ಮಾಡಿ. ನಾನ್ ಪ್ರಯತ್ನ ಪಡ್ತೀನಿ. ಈ ಬಾಗ್ಲು ಯಾಕೆ ಲಾಕ್ ಆಯ್ತು? ಇದನ್ನ ನಾವು ಲಾಕ್ ಮಾಡಿಲ್ವಲ್ಲ? ತುಂಬಾ ಹೊತ್ತಿನ ನಂತರ ಆ ಬಾಗ್ಲು ಓಪನ್ ಆಗುತ್ತೆ. ಆಗ ಆ 4 ಜನ ಓಡ್ಕೊಂಡು ಆ ಕೋಣೆಯಿಂದ ಆಚೆ ಬರ್ತಾರೆ. ಅವರು ಹೊರಗಡೆ ಬಂದು ನೋಡಿದಾಗ ಅವರು ಹೋಟೆಲ್ನ ಬದಲು ಕುಂಭಸ್ಥಳದಲ್ಲಿ ಬಂದು ನಿಂತ್ಕೊಂಡಿರ್ತಾರೆ. ಆ 4 ಜನ ತಣ್ಣನೆ ಗಾಳಿಯ ಕತ್ಲಲ್ಲಿ ಬಂದು ನಿಂತ್ಕೊಂಡಿರ್ತಾರೆ. ಅದು ಅದೇ ರಹಸ್ಯಮಯವಾದ ಜಾಗ ಆಗಿತ್ತು. ಅವರು ಅದನ್ನ ಮೊದ್ಲೇ ನೋಡಿದ್ರು. ಇದು ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ನಾವು ಹೋಟೆಲ್ ರೂಮಲ್ಲಿ ಇದ್ವಲ್ಲ, ಇದಕ್ಕಿದ್ದಾಗ ಇಲ್ಲಿಗೆ ಬಂದ್ವಿ. ಯಾಕೋ ಯಾವ್ದು ಸರಿ ಹೋಗ್ತಿಲ್ಲ. ಆ ಹೆಂಗ್ಸ್ಯಾರು ಆ ಹೋಟೆಲ್ನ ಕೋಣೆಯಲ್ಲಿದ್ಲು. ಈಗ ಇದೆಲ್ಲ ನೀರು. ನನಗ್ ತುಂಬಾ ಹೆದರಿಕೆ ಆಗ್ತಿದೆ. ಆ 4 ಜನ ಕಿವಿಯಲ್ಲಿ ಅದೇ ವಿಚಿತ್ರವಾದ ಧ್ವನಿ ಕೇಳಿಸುತ್ತೆ. ಆ ಧ್ವನಿ ಅವರು ಆ ಕೋಣೆಯಲ್ಲಿ ಕೇಳಿರ್ತಾರೆ. ಸ್ವಲ್ಪ ಹೊತ್ತಲ್ಲೇ ಆ ನದಿಯಿಂದ ಹೊಗೆ ಕಾಣಿಸ್ಕೊಳ್ಳುತ್ತೆ. ಅದು ಒಂದು ಭಯಾನಕವಾದ ಹೆಂಗಸಿನ ರೂಪದಲ್ಲಿ ಪ್ರತ್ಯಕ್ಷ ಆಗುತ್ತೆ. ಅದರ ಕೆಂಪು ಕಣ್ಣುಗಳು ಪ್ರಿಯಾಂಕನ್ನೇ ನೋಡ್ತಾ ಇರುತ್ತೆ. ಇದೆಲ್ಲ ಏನು? ಈ ಹೆಂಗಸ್ಯಾರು ನನ್ನನ್ನ ಕಾಪಾಡಿ. ನಾವ್ ಏನ್ ಮಾಡೋದು? ಇದನ್ನೆಲ್ಲ ಹೇಗ್ ತಡೆಯೋದು? ಆ ಭಯಾನಕವಾದ ಹೆಂಗಸು ಪ್ರಿಯಾಂಕನ ಕೈ ಹಿಡಿದು ಜೋರಾಗಿ ಎಳಿತಾಳೆ. ಸ್ವಲ್ಪ ಹೊತ್ತಲ್ಲೇ ಅವಳು ಮೂರ್ಛೆ ಹೋಗ್ಬಿಡ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಆ 3 ಜನ ಫ್ರೆಂಡ್ಸ್ ಇದನ್ನ ನೋಡಿ ಮೂರ್ಛೆ ಹೋಗ್ಬಿಡ್ತಾರೆ. ಮಾರನೇ ದಿನ ಬೆಳಿಗ್ಗೆ ನಿಖಿಲ್, ಪೂಜಾ, ವಿವೇಕ್ ಹೋಟೆಲ್ ರೂಮಲ್ಲಿ ಇರ್ತಾರೆ. ಹೋಟೆಲ್ ಮ್ಯಾನೇಜರ್ ಅವ್ರ ಮುಂದೆ ನಿಂತ್ಕೊಂಡಿರ್ತಾನೆ. ನಿಮ್ ಫ್ರೆಂಡು ಪ್ರಿಯಾಂಕಾ ನೆನ್ನೆ ರಾತ್ರಿ ಹೋಟೆಲ್ ಹೊರಗಡೆ ಸತ್ತೋಗಿ ಬಿದ್ದಿದ್ರು. ಹೇಗನ್ನಿಸ್ತಾ ಇದೆ ಅಂದ್ರೆ ಅವರು ಬಿಲ್ಡಿಂಗ್ ಇಂದ ಹಾರಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ. ಇಷ್ಟ ಹೇಳಿ ಮ್ಯಾನೇಜರ್ ಅಲ್ಲಿಂದ ಹೊರಟು ಹೋಗ್ತಾನೆ. ಆ 3 ಜನರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಮ್ಯಾನೇಜರ್ ಹೋದ್ಮೇಲೆ ವಿವೇಕ್ ತನ್ನ ಫ್ರೆಂಡ್ಸ್ಗೆ ಹೇಳ್ತಾನೆ, ಎಲ್ಲ ನನ್ನಿಂದ ಆಗಿದ್ದು. ಪ್ರಿಯಾಂಕಾ ಸತ್ತೋಗಿದ್ಕೆ ನಾನೇ ಕಾರಣ. ನಂದೇ ತಪ್ಪು. ಸಾಧುಗಳು ಹೇಳಿದ್ದು ನಿಜ, ತಮಾಷೆ ಇಲ್ಲ ಅಂತ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ಪ್ರಿಯಾಂಕಾ ಪ್ರಾಣ ಅಷ್ಟೇ ಹೋಗಿಲ್ಲ ವಿವೇಕ್. ನೀನ್ ಈ ಕೆಲ್ಸನೇ ನಮ್ 3 ಜನ ಪ್ರಾಣಕ್ಕೆ ಕುತ್ ಬಂದಿದೆ. ಈಗ ಯೋಚನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ನಾವು ಆದಷ್ಟು ಬೇಗ ಆ ಸಾಧುನ ಹುಡುಕ್ಬೇಕಾಗುತ್ತೆ. ನಾವು ಇದರಿಂದ ತಪ್ಪಿಸ್ಕೊಳ್ಳೋಕೆ ಅವ್ರು ನಮ್ಗೆ ಯಾವ್ದಾದ್ರು ದಾರಿ ತೋರಿಸ್ಕೊಡ್ಬೋದು. ತಕ್ಷಣ ಆ 3 ಜನ ಹೋಟೆಲಿಂದ ಹೊರಗೆ ಬರ್ತಾರೆ. ನಿಖಿಲ್, ಪೂಜಾ ಮತ್ತೆ ವಿವೇಕ್ ಆ ಸಾಧುನ ಅಲ್ಲಿ ಇಲ್ಲಿ ಹುಡುಕ್ತಾ ಇದ್ರು. ಎಷ್ಟೊಂದು ದೊಡ್ಡ ಜಾತ್ರೆ ಇದೆ, ಆ ಸಾಧು ಇಲ್ಲಿ ಸಿಗ್ತಾರಾ ಅಂತ. ನಾವು ಪ್ರಯತ್ನ ಪಡ್ಲೇಬೇಕು. ಅವ್ರು ಇಲ್ಲೆಲ್ಲಾದ್ರೂ ಇರ್ಬೇಕು. ಪೂರ್ತಿ ದಿನ ಅವ್ರನ್ನ ಹುಡುಕಿ ರಾತ್ರಿ ಆಗುತ್ತೆ. 3 ಜನ ಸುಸ್ತಾಗಿ ನದಿ ದಡಕ್ ಬರ್ತಾರೆ. ಅಚಾನಕ್ ಆಗಿ ಪೂಜಾ ದೃಷ್ಟಿ ನದಿ ದಡದಲ್ಲಿ ಹೋಗುತ್ತೆ. ಅಲ್ಲಿ ನೋಡಿ, ಸಾಧು ಅಲ್ಲಿದ್ದಾರೆ. ನದಿ ದಡದಲ್ಲಿ ಕುತ್ಕೊಂಡು ಸಾಧು ಧ್ಯಾನ ಮಾಡ್ತಾ ಇದ್ರು. ಆ 3 ಜನ ಸಾಧು ಹತ್ರ ಬರ್ತಾರೆ. ಸಾಧು ನಿಧಾನವಾಗಿ ಕಣ್ ತೆಗೆದು ನೋಡ್ತಾರೆ. ಅವರ ದೃಷ್ಟಿ ರಹಸ್ಯಮಯವಾಗಿತ್ತು. ಆ 3 ಜನ ಹೆದರ್ಕೊಂಡು ಸಾಧು ಮುಂದೆ ಬಂದು ನಿಂತ್ಕೊಂಡಿದ್ರು. ಇವಾಗ ಯಾಕೆ ಬಂದಿದ್ದೀರಾ? ನಾನ್ ನೆನ್ನೆ ಎಚ್ಚರಿಕೆ ಕೊಟ್ಟಿದ್ದೆ, ಆದ್ರೆ ನೀವು ನನ್ನ ಮಾತು ಕೇಳಲೇ ಇಲ್ಲ. ಮಹಾರಾಜ್ರೆ, ನನ್ನೇ ತಪ್ಪಾಗಿದೆ. ನಾನು ನಿಮ್ಮ ಮಾತನ್ನ ತಮಾಷೆಯಾಗಿ ತಗೊಂಡಿದ್ದೆ, ಆದ್ರೆ ನನಗೀಗ ಎಲ್ಲ ಅರ್ಥ ಆಗಿದೆ. ದಯವಿಟ್ಟು ನನ್ನ ಕಾಪಾಡಿ. ಕಾಪಾಡುವಂತ ಶಕ್ತಿ ಇರೋದು ಕೇವಲ ದೇವರ ಕೈಯಲ್ಲಿ ಮಾತ್ರ. ಆದ್ರೆ ನೀನ್ ಏನ್ ಮಾಡಿದ್ಯೋ ಅದ್ರ ಪರಿಣಾಮ ಅನುಭವಿಸ್ಲೇಬೇಕಾಗುತ್ತೆ. ಸಾಧು ವಿವೇಕನ್ನ ನೋಡ್ತಾ ಇರ್ತಾನೆ. ವಿವೇಕ್ಗೆ ಹೆದರಿಕೆ ಆಗುತ್ತೆ. ನಿಮ್ಮ ಗೆಳತಿ ಪ್ರಿಯಾಂಕಾ ಏನ್ ಪಾಪ ಮಾಡಿದ್ಲು? ಪ್ರಿಯಾಂಕಾ ಅವಳು ತಮ್ಮ ತಂದೆಯ ಹತ್ಯೆ ಮಾಡಿಸಿದ್ಲು ಪ್ರಾಪರ್ಟಿಗೋಸ್ಕರ. ಮತ್ ನಾನು ಕೂಡ ಹತ್ಯೆಯಲ್ಲಿ ಪಾಲ್ದಾರನಾಗಿದ್ದೆ. ಇದನ್ನ ಕೇಳಿ ಪೂಜಾ ಮತ್ತೆ ನಿಖಿಲ್ಗೆ ಆಶ್ಚರ್ಯ ಆಗುತ್ತೆ. ನೀನ್ ಇದನ್ನೆಲ್ಲ ಮುಚ್ಚಿಟ್ಟಿದ್ಯಾ? ನಿನಗ್ ನಾಚಿಕೆ ಆಗಲ್ವಾ? ಪ್ರಿಯಾಂಕಾ ಅವ್ರ ತಂದೆ ಎಷ್ಟು ಒಳ್ಳೆಯವರಾಗಿದ್ರು, ನಿನಗೆ ಮನ್ಸಾದ್ರೂ ಹೇಗ್ ಬಂತೋ? ವಿವೇಕ್ ಏನು ಹೇಳಲ್ಲ. ಸಾಧು ಶಾಂತವಾಗಿ ಗಂಭೀರ ಸ್ವರದಲ್ಲಿ ಹೇಳ್ತಾರೆ,
ನಿನ್ನ ಕರ್ಮ ನಿನ್ನ ಬೆನ್ನ ಹಿಂದೆನೇ ಇದೆ. ಈಗ ನೀನು ಎಲ್ಲೂ ಓಡೋಗೋಕ್ಕಾಗಲ್ಲ. ಅಚಾನಕ್ ಆಗಿ ನದಿ ದಡದಲ್ಲಿ ನೀರು ರಭಸದಿಂದ ಹರಿಯುತ್ತೆ. ಆಗ ಆ ನದಿಯ ನೀರಲ್ಲಿ ಒಂದು ಹೊಗೆ ಕಾಣಿಸ್ಕೊಳ್ಳುತ್ತೆ. ಆ ಹೊಗೆ ಹೆಂಗಸಿನ ರೂಪ ತಾಳುತ್ತೆ. ನಿನ್ನ ಪಾಪಗಳ ಅಂತ್ಯ ಹೀಗಾಗುತ್ತೆ. ಆ ಹೆಂಗಸು ವಿವೇಕನ್ನ ಸಾಯಿಸ್ಬೇಕು ಅಂತ ವಿವೇಕ್ ಹತ್ರ ಬರ್ತಾಳೆ. ವಿವೇಕ್ ಜೋರಾಗಿ ಕಿರಿಸ್ತಾನೆ. ಆ ಹೆಂಗಸು ಅವನ್ ಕತ್ತನ್ನ ಜೋರಾಗಿ ಹಿಸುಕಿ ಅವನನ್ನ ಸಾಯಿಸ್ಬಿಡ್ತಾಳೆ. ವಿವೇಕ್ನ ಶವ ನೆಲದ ಮೇಲೆ ಬೀಳುತ್ತೆ. ಸಾಧು ಅಲ್ಲಿಂದ ಮಾಯವಾಗ್ಬಿಡ್ತಾರೆ. ಪೂಜಾ ಮತ್ತೆ ನಿಖಿಲ್ ಮೂರ್ಛೆ ಹೋಗಿ ಬಿದ್ಬಿಡ್ತಾರೆ. ಮಾರನೇ ದಿನ ಪೂಜಾ ಮತ್ತೆ ನಿಖಿಲ್ ಹೋಟೆಲ್ ಅಲ್ಲಿ ಇರ್ತಾರೆ. ಹೋಟೆಲ್ನ ಮ್ಯಾನೇಜರ್ ಅವ್ರ ಮುಂದೆ ನಿಂತ್ಕೊಂಡಿರ್ತಾನೆ. ರಾತ್ರಿ ನಿಮ್ಮ ಫ್ರೆಂಡ್ ವಿವೇಕ್ನ ಸಾವಾಯ್ತು. ಹೇಗನಿಸ್ತಾಯ್ತು ಅಂದ್ರೆ ಅವರು ಬಾಲ್ಕನಿಯಿಂದ ಹಾರಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ. ಇದನ್ನ ಕೇಳಿಸ್ಕೊಂಡು ಪೂಜಾ ಮತ್ತೆ ನಿಖಿಲ್ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ನಾವು ಈ ಜಾಗನ ಖಾಲಿ ಮಾಡಬೇಕು. ನಮ್ಗಿಲ್ಲಿಂದ ತೊಂದರೆ ಇದೆ. ಪ್ರಿಯಾಂಕಾ ಮತ್ತೆ ನಿಖಿಲು ತಾವು ಮಾಡಿರೋಂಥ ಪಾಪಕ್ಕೆ ಕರ್ಮ ಅನುಭವಿಸಿದ್ದಾರೆ. ಈಗ ನಾವು ಶಾಂತಿಯಿಂದ ಇಲ್ಲಿಂದ ಹೋಗ್ಬೇಕು ಅಷ್ಟೇ. ಇಬ್ರು ಏನು ಹೇಳ್ದೆ ಹೋಟೆಲಿಂದ ಹೊರಗಡೆ ಬರ್ತಾರೆ ಮತ್ತೆ ಕುಂಭಮೇಳದಿಂದ ಮನೆಗೆ ವಾಪಸ್ ಹೋಗ್ತಾರೆ.